ನದಿಯ ನೀರಿಗೆ ಆಕಸ್ಮಿಕವಾಗಿ ಜಾರಿ ಬಿದ್ದಂತಹ ತನ್ನ ಸ್ನೇಹಿತೆಯನ್ನ ರಕ್ಷಿಸಲು ಹೋಗಿ ನೀರಿನ ಪ್ರವಾಹಕ್ಕೆ ಸಿಲುಕಿ 26 ವರ್ಷದ ಯುವತಿಯೊಬ್ಬಳು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವಂತಹ ದಾರುಣ ಘಟನೆ ಕೇರಳದ ತವಕಲ್ನಲ್ಲಿ ನಡೆದಿದೆ. ತಿರುವನಂತಪುರಂನ ಕಮಲೇಶ್ವರಂ ಮೂಲದ ಅನುಪಮ 26 ವರ್ಷದ ಮೃತಪಟ್ಟ ದುರ್ದೈವಿ ಎಂದು ಗುರುತಿಸಲಾಗಿದೆ. ಆಕೆ ಅಲ್ಲಿನ ಪ್ರಸಿದ್ಧ ಐಟಿ ಹಬ್ ಆದ ಟೆಕ್ನೋ ಪಾರ್ಕ್ನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ರು. ಅನುಪಮ ಅವರು ತಮ್ಮ ಸ್ನೇಹಿತರ ಗುಂಪಿನೊಂದಿಗೆ ವಿತುರಾ ತವಕಲ್ ವ್ಯಾಪ್ತಿಯ ನದಿಯ ದಂಡೆಯ ಬಳಿಯ ಮೆಟ್ಟಿಲುಗಳ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ರು. ಈ ವೇಳೆ ಅವರ ಜೊತೆಯಲ್ಲಿದ್ದ ಸ್ನೇಹಿತೆಯೊಬ್ಬರು ಆಕಸ್ಮಿಕವಾಗಿ ಕಾಲು ಜಾರಿ ವೇಗವಾಗಿ ಹರಿತಾ ಇದ್ದ ನದಿಯ ನೀರಿಗೆ ಬಿದ್ದಿದ್ದಾರೆ. ಇದನ್ನು ಕಂಡು ತಕ್ಷಣವೇ ಕಾರ್ಯಪ್ರವೃತ್ತರಾದ ಅನುಪಮ ಸ್ನೇಹಿತೆಯನ್ನ ಹೇಗಾದ್ರೂ ಮಾಡಿ ಬದುಕಿಸಬೇಕೆಂಬ ಉದ್ದೇಶದಿಂದ ನದಿಯ ನೀರಿಗೆ ಧುಮುಕಿದ್ದಾರೆ. ನೀರಿಗೆ ಹಾರಿದ ಅನುಪಮ ಅವರು ಜಾರಿ ಬಿದ್ದಿದ್ದ ಯುವತಿಯನ್ನ ಪ್ರವಾಹದಿಂದ ತಡೆದು ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತದನಂತರ ಅಲ್ಲಿದ್ದ ಇತರ ಸ್ನೇಹಿತರು ನದಿಗೆ ಬಿದ್ದಿದ್ದ ಯುವತಿಯನ್ನ ನೀರಿನಿಂದ ಮೇಲಕ್ಕೆ ಎಳೆದು ರಕ್ಷಿಸಿದ್ದಾರೆ. ಆದರೆ ಅಷ್ಟರಲ್ಲೇ ನದಿಯಲ್ಲಿದ್ದ ಭಾರೀ ಪ್ರಮಾಣದ ನೀರಿನ ಸೆಳೆತ ಹಾಗೂ ಪ್ರವಾಹದ ವೇಗಕ್ಕೆ ಸಿಲುಕಿದ ಅನುಪಮ ನೀರಿನಲ್ಲಿ ನಾಪತ್ತೆಯಾಗಿದ್ದಾರೆ. ಘಟನಾ ಸ್ಥಳದ ಸಮೀಪದಲ್ಲೇ ಕೆಲಸ ಮಾಡ್ತಾ ಇದ್ದ ಕೆಲವು ವಲಸೆ ಕಾರ್ಮಿಕರು ಯುವತಿಯರ ಕಿರುಚಾಟವನ್ನು ಕೇಳಿ ತಕ್ಷಣವೇ ನದಿಯ ಬಳಿಗೆ ಧಾವಿಸಿದ್ದಾರೆ. ಅವರು ನದಿಯ ಆಳಕ್ಕೆ ಇಳಿದು ತೀವ್ರ ಹುಡುಕಾಟ ನಡೆಸಿ ಕೊನೆಗೂ ಅನುಪಮ ಅವರನ್ನ ನೀರಿನಿಂದ ಹೊರತೆಗೆದಿದ್ದಾರೆ. ತಕ್ಷಣವೇ ಆಕೆಯನ್ನ ವಿತುರಾ ತಾಲೂಕು ಆಸ್ಪತ್ರೆಗೆ ಸಾಗಿಸಲಾಯಿತಾದ್ರೂ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಆಕೆ ಮೃತಪಟ್ಟಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ. ಸ್ನೇಹಿತೆಯ ಪ್ರಾಣ ರಕ್ಷಿಸಲು ಹೋಗಿ ಯುವತಿ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ.